ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವಂತಹ ನಮ್ಮ ಜೀವನದ ಶೈಲಿ ಹಾಗೂ ಆಹಾರದ ಪದ್ಧತಿಯಿಂದ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ. ಬಹಳ ಪ್ರಮುಖವಾಗಿ ವೆರಿಕೋಸ್ ವೇನ್ಸ್ ಎಲ್ಲರನ್ನ ಕಾಡ್ತಾ ಇದೆ. ಹಾಗಾದ್ರೆ ವೆರಿಕೋಸ್ ವೇನ್ಸ್ ಅಂದ್ರೆ ಏನು, ಯಾಕೆ ಈ ಸಮಸ್ಯೆ ಬರುತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ತಿಳಿಸಿಕೊಡಲು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನಾ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಆಗಲೇ ಹೇಳ್ತಾ ಇದ್ದ ಹಾಗೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಬಹಳಷ್ಟು ಹೆಚ್ಚಾಗ್ತಾ ಇದೆ. ಹಾಗಾಗಿ ವೆರಿಕೋಸ್ ವೇನ್ಸ್ ಅಂದರೆ ಏನು, ಯಾವೆಲ್ಲ ಪ್ರಮುಖ ಕಾರಣಗಳಿಂದ ಈ ಸಮಸ್ಯೆ ಉಂಟಾಗ್ತಾ ಇದೆ? ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಎರಡು ಥರದ ಬ್ಲಡ್ ವೆಸಲ್ಸ್ ಇರುತ್ತೆ. ಒಂದಕ್ಕೆ ನಾವು ಆರ್ಟ್ರೀಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ವೇನ್ಸ್ ಅಂತ ಕರಿತೀವಿ. ಸೊ ಆರ್ಟ್ರೀಸಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಆರ್ ಪ್ಯೂರ್ ಬ್ಲಡ್ ಓಡಾಡ್ತಾ ಇರುತ್ತೆ, ವೇರಸ್ ವೇನ್ಸಲ್ಲಿ ಇಂಪ್ಯೂರ್ ಬ್ಲಡ್ ಆರ್ ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನೋದು ಓಡಾಡ್ತಾ ಇರುತ್ತೆ. ಬಟ್ ಯಾವಾಗಲೂ ವೀನಸ್ ಸರ್ಕ್ಯುಲೇಷನ್ ಅಂದರೆ ವೇನ್ಸಲ್ಲಿ ಫ್ಲೋ ಆಗ್ತಾ ಇರೋವಂಥ ಬ್ಲಡ್ಡಲ್ಲಿ ಆ ಸರ್ಕ್ಯುಲೇಷನಲ್ಲಿ ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅವ್ರು ಯಾವಾಗ ಇಂಪೇರ್ಮೆಂಟ್ ಆಗುತ್ತೆ, ಸೊ ಅವಾಗ ಬರೋ ಸಮಸ್ಯೆನ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಜನರಲಿ ನಮಗೆ ವೆರಿಕೋಸ್ ವೇನ್ಸ್ ಬರೋಕ್ಕೆ ತುಂಬ ಕಾರಣಗಳಿದೆ. ಬಿಕಾಸ್ ಫಿಸಿಯೋಲಾಜಿಕಲಿ ನಾನು ನೋಡಬೇಕಾದ್ರೆ ಯಾವಾಗಲೂ ವೇನ್ಸಲ್ಲಿ ವೀನಸ್ ಸರ್ಕ್ಯುಲೇಷನ್ ಎಗೇನ್ಸ್ಟ್ ದಿ ಗ್ರಾವಿಟಿ ಫ್ಲೋ ಆಗ್ತಾ ಇರಬೇಕು. ಸೊ ಯಾವಾಗ ಈ ಸರ್ಕ್ಯುಲೇಷನಲ್ಲಿ ಪ್ರಾಬ್ಲಮ್ ಬರುತ್ತೋ ಆವಾಗ ವೆರಿಕೋಸ್ ವೇನ್ಸ್ ಸಮಸ್ಯೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ವೆರಿಕೋಸ್ ವೇನ್ಸ್ ಸ್ಟಾರ್ಟ್ ಆಗೋದಕ್ಕೆ ತುಂಬ ಕಾರಣಗಳಿರುತ್ತೆ. ಸೊ ಇದಕ್ಕೆ ನಾವು ಡೈಲೇಟೆಡ್ ವೇನ್ಸ್, ಟಾರ್ಚರಸ್ ವೇನ್ಸ್ ಆರ್ ಸ್ಪೈಡರ್ ವೆಬ್ ವೇನ್ಸ್ ಅಂತ ಕೂಡ ಕರಿತೀವಿ. ಬಿಕಾಸ್ ಇದರಲ್ಲಿ ಕಾಲಿನ ಹಿಂಭಾಗದಲ್ಲಿ ವೇನ್ಸ್ ಅನ್ನೋದು ವೇನ್ಸಲ್ಲಿ ಊತ ಬರುತ್ತೆ, ಸ್ವೆಲ್ಲಿಂಗ್ ಬರುತ್ತೆ. ಸೊ ಜನರಲಿ ನಾವು ಪೇಷಂಟ್ನೇ ಎಕ್ಸಾಮಿನೇಷನ್ ಮಾಡಿದಾಗ ಸ್ಪೆಷಲಿ ಕಾಫ್ ಮಸಲ್ಸ್ ಹತ್ರ ಆರ್ ಥೈಸ್ ಹತ್ರ, ಸೊ ಸ್ಪೆಸಿಫಿಕಲಿ ಈ ಪಾರ್ಟ್ಸ್ ಹತ್ರ ವೇನ್ಸ್ ಊತ ಬರೋದು ಆರ್ ಸರ್ಕ್ಯುಲೇಷನ್ ಇಂಪ್ರಾಪರಿಂದ ಆಗ್ತಾ ಇರೋದ್ರಿಂದ ಡ್ರ್ಯಾಗಿಂಗ್ ಸೆನ್ಸೇಷನ್ ಥರ ಕಾಲು ಎಳ್ದಂಗೆ ಆಗೋದು, ಈ ಥರ ಹಲವಾರು ಸಿಂಪ್ಟಮ್ಸ್ನ ನಾವು ನೋಡ್ತಾ ಇರ್ತೀವಿ. ಸೊ ವೆರಿಕೋಸ್ ವೇನ್ಸ್ ಬರೋದಕ್ಕೆ ಒಂದು ಮಲ್ಟಿಫ್ಯಾಕ್ಟೋರಿಯಲ್ ಡಿಸೀಸ್ ಅಂತಲೇ ಹೇಳ್ಬೋದು. ಸೊ ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಹೇಳಿದಾಗ ತುಂಬ ಫ್ಯಾಕ್ಟರ್ಸ್ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದು ಫ್ಯಾಮಿಲಿ ಹಿಸ್ಟ್ರಿ ಆಗಿರ್ಬೋದು ಆರ್ ವೀಕ್ ವೇನ್ಸ್ ಇರ್ಬೋದು, ವೇನ್ಸಲ್ಲಿ ಯಾವುದೇ ಥರ ಪ್ರೆಷರ್ ಬೀಳೋದು ಅಂದರೆ ಎನಿ ಪ್ರೆಷರ್ ವಿಚ್ ಇಸ್ ಎಕ್ಸರ್ಟೆಡ್ ಆನ್ ದಿ ವೇನ್ಸ್ ಇರ್ಬೋದು, ಆರ್ ವೆಯ್ಟ್ ಗೇನ್ ಇರ್ಬೋದು, ಅಂದರೆ ಒಬೆಸಿಟಿ ಆರ್ ಯಾವ ಕಂಡೀಷನ್ಸಲ್ಲಿ ನೀವು ತುಂಬ ಜಾಸ್ತಿ ವೆಯ್ಟ್ ಗೇನ್ ಆಗ್ತೀರಾ. ಫಿಸಿಯೋಲಾಜಿಕಲಿ ಮಾತಾಡಬೇಕಾದ್ರೆ ಒಬೆಸಿಟಿ ಇಸ್ ವೆರಿ ಕಾಮನ್, ಅಂದರೆ ವೆಯ್ಟ್ ಗೇನ್ ಇಸ್ ವೆರಿ ಕಾಮನ್ ಇನ್ ಪ್ರೆಗ್ನೆನ್ಸಿ. 8 to 10 kgs ವೆಯ್ಟ್ ಅನ್ನೋದು ಡ್ಯೂರಿಂಗ್ ಪ್ರೆಗ್ನೆನ್ಸಿ ನೀವು ಗೇನ್ ಮಾಡ್ತೀರಾ. ಇದು ಅಲ್ಲದೆ ಸೊ ನಮ್ಮ ಹಾರ್ಟಲ್ಲಿ ಬ್ಲಡ್ ಬ್ಯಾಕ್ವರ್ಡ್ ಫ್ಲೋನ ಪ್ರಿವೆಂಟ್ ಮಾಡೋದಕ್ಕೆ ಯಾವ ಥರ ವ್ಯಾಲ್ವ್ಸ್ ಅನ್ನೋದು ಇರುತ್ತೋ, ಸೊ ಅದೇ ಥರ ವೀನ್ಸಲ್ಲಿ ಕೂಡ ವ್ಯಾಲ್ವ್ಸ್ ಇರುತ್ತೆ. ಸೊ ಈ ವೀನ್ಸಲ್ಲಿರೋ ವ್ಯಾಲ್ವ್ಸ್ನ ನಾವು ಪರ್ಫೊರೇಟರ್ಸ್ ಅಂತ ಕರಿತೀವಿ. ಸೊ ಈ ಪರ್ಫೊರೇಟರ್ಸಲ್ಲಿ ಯಾವಾಗ ಡಿಫೆಕ್ಟ್ಸ್ ಇರುತ್ತೆ ಅವ್ರು ಅದ್ರ ಫಂಕ್ಷನ್ ಕರೆಕ್ಟಾಗಿ ಆಗ್ತಿರೋದಿಲ್ಲ, ಸೊ ಆವಾಗ ಎಗೇನ್ಸ್ಟ್ ದಿ ಗ್ರಾವಿಟಿ ಫ್ಲೋ ಆಗ್ತಾ ಇರೋ ಬ್ಲಡ್ ಸರ್ಕ್ಯುಲೇಷನಲ್ಲಿ ಇಂಪೇರ್ಮೆಂಟ್ ಆಗುತ್ತೆ. ಸೊ ಅದು ಬಿಟ್ಟು ಜೆನೆಟಿಕ್ ಫ್ಯಾಮಿಲಿ ಹಿಸ್ಟ್ರಿ ಅಂತಂದಾಗ ಈ ವೆರಿಕೋಸ್ ವೇನ್ಸಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಅಂತಂದಾಗ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಹಿಸ್ಟ್ರಿ ಇದ್ದಾಗ ನೆಕ್ಸ್ಟ್ ಜನ್ರೇಷನ್ಗೆ ಇದು ಬರೋ ಚಾನ್ಸಸ್ ಹೆಚ್ಚು ಅಂತಲೇ ಹೇಳ್ಬೋದು. ಸೊ ಇದು ಬಿಟ್ಟು ಮೆನೋಪಾಸಲ್ ಟೈಮ್ ಅಂದರೆ ಯಾವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಆ್ಯಂಡ್ ಯಾವಾಗ ಬೋನ್ಸಲ್ಲಿ ಆಸ್ಟಿಯೋಪೊರೋಟಿಕ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಪ್ರೆಗ್ನೆನ್ಸಿ ಬಿಟ್ಟು ಈ ಬೇರೆ ಕಂಡೀಷನ್ಸಲ್ಲಿ ಕೂಡ ನಾವು ವೆರಿಕೋಸ್ ವೇನ್ಸ್ನ ನೋಡ್ತೀವಿ. ಜನರಲಿ ಇದು ಒಂದು ಆಕ್ಯುಪೇಷನಲ್ ಡಿಸೀಸ್ ಅಂತ ಕೂಡ ಹೇಳ್ಬೋದು. ಸೊ ಯಾರು ತುಂಬ ಹೆಚ್ಚಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಲೈಕ್ ಪ್ರೊಲಾಂಗ್ಡ್ ಸ್ಟ್ಯಾಂಡಿಂಗ್ ಇರ್ಬೋದು, ಲ್ಯಾಕ್ ಆಫ್ ಎಕ್ಸಸೈಸ್ ಇರ್ಬೋದು. ಬಿಕಾಸ್ ನೀವು ಎಕ್ಸಸೈಸ್ ಮಾಡುವಾಗ ಕಾನ್ಸ್ಟೆಂಟ್ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆಫ್ ಮಸಲ್ಸ್ ಆಗ್ತಾ ಇರುತ್ತೆ. ಸೊ ಈ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಫ್ ಮಸಲ್ಸ್ ಆಗ್ತಿದ್ದಾಗ ನಿಮ್ಗೆ ಸರ್ಕ್ಯುಲೇಷನ್ ಅನ್ನೋದು ಕರೆಕ್ಟಾಗಿ ಆಗ್ತಾ ಇರುತ್ತೆ. ಬಟ್ ಯಾವಾಗ ಈ ಎಕ್ಸಸೈಸ್ ಅನ್ನೋದು ಇಲ್ಲ, ಸೊ ಎಕ್ಸಸೈಸ್ ಕರೆಕ್ಟಾಗಿ ಮಾಡೋದಿಲ್ಲ, ಒಂದೇ ಕಡೆ ಕೂತ್ಕೊಂಡು ಫಾರ್ ಅ ಪ್ರೊಲಾಂಗ್ಡ್ ಟೈಮ್ ಒಂದೇ ಕಡೆ ಕೂತ್ಕೊಂಡಿರ್ಬೋದು. ಸೊ ಯಾವ ಥರದ ಎಕ್ಸಸೈಸು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಅಂತ ಹೇಳೋ ಪೇಷಂಟ್ಸ್ ಇದ್ದಾರೆ. ಅವ್ರು ಸ್ಮೋಕಿಂಗ್, ಆಲ್ಕೋಹಾಲ್ ಇಂಥ ಹ್ಯಾಬಿಟ್ಸ್ ಇದ್ದಾಗ ಸ್ಪೆಷಲಿ ಸ್ಮೋಕಿಂಗ್ ಆಲ್ಕೋಹಾಲಿಂದ ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಹೆಚ್ಚು. ಸೊ ಯಾವಾಗ ಈ ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆಗುತ್ತೆ ಆವಾಗ ಕೂಡ ಈ ವ್ಯಾಸ್ಕುಲಾರಿಟಿ ಅನ್ನೋದು ಡ್ಯಾಮೇಜ್ ಆಗಿ ಸೊ ಟಾರ್ಚರಸ್ ಡೈಲೇಟೆಡ್ ವೇನ್ಸ್ನ ನಾವು ನೋಡ್ಬೋದು. ಓಕೆ ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ ಅಂತ ಅಂದಾಗ ಇನ್ನೊಂದು ಪರ್ಟಿಕ್ಯುಲರ್ ಏಜ್ ಗ್ರೂಪ್ನಲ್ಲಿ ಬರುವಂಥ ಸಾಧ್ಯತೆಗಳಿದೆಯಾ, ಅಥವಾ ಇತ್ತೀಚಿನ ರಿಸರ್ಚ್ಗಳ ಪ್ರಕಾರ ನಾವು ನೋಡ್ತಾ ಹೋಗೋದಾದರೆ ಹೆಚ್ಚಾಗಿ ಯಾರಲ್ಲಿ ಕಂಡು ಬರುತ್ತೆ ಅಂತ ಹೇಳಿ?
ಪ್ರೀವಿಯಸ್ ಡೇಸಲ್ಲಿ ಯೂಶ್ವಲಿ 60 ಆರ್ 65 ಆದಮೇಲೆ ಫಿಸಿಯೋಲಾಜಿಕಲಿ ಕೂಡ ಬ್ಲಡ್ ವೆಸಲ್ಸ್ ಸ್ವಲ್ಪ ವೀಕ್ ಆಗುತ್ತೆ. ಸೊ ಅದರಲ್ಲಿರೋ ಪರ್ಫರೇಟರ್ಸ್ ವೀಕ್ ಆಗ್ಬೋದು, ಆರ್ ಅದು ಸ್ಟ್ರಕ್ಚರಲಿ ವೀಕ್ ಆಗ್ಬೋದು. ಸೊ ಫಿಸಿಯೋಲಾಜಿಕಲಿ ಕೂಡ ಆಫ್ಟರ್ ಅ ಸರ್ಟನ್ ಏಜ್ ವೇರ್ ಆ್ಯಂಡ್ ಟೇರ್ ಆಫ್ ದಿ ಮಸಲ್ಸಿಂದ ಆ ವೇನ್ಸ್ ಟಾರ್ಚರಸ್ ಆಗೋದು ನೋಡ್ತಾ ಇದ್ವಿ. ಬಟ್ ಈಗಿನ ಕಾಲದಲ್ಲಿ ಈವನ್ ಇನ್ ಯಂಗ್ ಅಡಲ್ಟ್ಸ್ ಅಂದರೆ ಅಡಾಲಸೆಂಟ್ ಏಜ್ ಈವನ್ 25-30 ಇಯರ್ಸ್ ಏಜ್ ಗ್ರೂಪಲ್ಲಿ ಕೂಡ ನಾವು ವೆರಿಕೋಸ್ ವೇನ್ಸ್ನ ನೋಡ್ತಾ ಇದ್ದೀವಿ. ಟಿಪಿಕಲಿ ವೆರಿಕೋಸ್ ವೇನ್ಸ್ನ ನಾವು ನೋಡೋದು ಇಟ್ ಇಸ್ ಅಬವ್ 50 ಇಯರ್ಸ್. ಯೂಶ್ವಲಿ ನಾವು ನೋಡೋದು 50 ಇಯರ್ಸ್ ಅಬವ್ ಇರೋ ಪೇಷಂಟ್ಸಲ್ಲಿ. ಬಟ್ ನಾನು ಮುಂಚೆ ಹೇಳ್ದಂಗೆ ಸ್ಮೋಕಿಂಗ್, ಆಲ್ಕೋಹಾಲ್ ಇರ್ಬೋದು, ಪ್ರೊಲಾಂಗ್ಡ್ ಸ್ಟ್ಯಾಂಡಿಂಗ್ ಇರ್ಬೋದು, ಲ್ಯಾಕ್ ಆಫ್ ಎಕ್ಸಸೈಸ್ ಇರ್ಬೋದು, ಈ ಥರ ಲೈಫ್ ಸ್ಟೈಲ್, ಬ್ಯಾಡ್ ಮೇಂಟೆನೆನ್ಸ್ ಆಫ್ ದಿ ಲೈಫ್ ಸ್ಟೈಲಿಂದ ಯೂತ್ ಯಂಗ್ ಪೀಪಲಲ್ಲಿ ಕೂಡ ನಾವು ವೆರಿಕೋಸ್ ವೇನ್ಸ್ನ ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ. ಆ್ಯಂಡ್ ಈ ವೆರಿಕೋಸ್ ವೇನ್ಸ್ ಅನ್ನೋದು ತುಂಬ ಸ್ಲೋ ಪ್ರೋಗ್ರೆಸಿಂಗ್ ಡಿಸೀಸ್. ಅಂದರೆ ಇದು ಬಂದಾದಮೇಲೆ ಗೊತ್ತಾಗಲ್ಲ. ಅಂದರೆ ಇನಿಷಿಯಲ್ ಸ್ಟೇಜಸಲ್ಲಿ ಈ ಪ್ರಾಬ್ಲಮ್ನ ಕಂಡು ಹಿಡಿಯೋದು ಕಷ್ಟ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ತುಂಬ ಜನ ಥೈ ಪೇಯ್ನ್ ಬಂದಾಗ ಅವ್ರ ಲೆಗ್ ಪೇಯ್ನ್ ಬಂದಾಗ ಅದು ಏನೋ ಬೇರೆ ಎಕ್ಯೂಟ್ ಪೇಯ್ನ್ ಅಂತ ಅಂದ್ಕೊಂಡು ಪೇಯ್ನ್ ಕಿಲ್ಲರ್ಸ್ ತೊಗೊಳ್ಳೋದು, ಅವ್ರ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಮಾಡ್ಕೊಳ್ಳೋದು. ಸೊ ಆ ಥರ ಮಾಡಿಕೊಂಡು ಟೆಂಪ್ರರಿ ರಿಲೀಫ್ನ ಪಡಿತಾರೆ. ಸೊ ಟೆಂಪ್ರರಿ ರಿಲೀಫ್ ಬಂದಾಗ ಇಲ್ಲ ನನ್ನ ಪೇಯ್ನ್ ಎಲ್ಲ ಕಡಿಮೆ ಆಯಿತು ಅಂತ ಕೂಡ ಪೇಷಂಟ್ಸ್ ಜಾಸ್ತಿ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಅದ್ರ ಬಗ್ಗೆ ಮೆಡಿಕಲ್ ಅಟೆನ್ಷನ್ಗೆ ಹೋಗಬೇಕು, ಡಾಕ್ಟರ್ ಹತ್ರ ಹೋಗಬೇಕು ಅನ್ನೋದು ಫಸ್ಟ್ ಅವ್ರಿಗೆ ಬರಲ್ಲ. ಬಿಕಾಸ್ ಇನಿಷಿಯಲ್ ಸ್ಟೇಜಸಲ್ಲಿ ಬರೀ ಸ್ಲೋ ಪೇಯ್ನ್ ಇರುತ್ತೆ. ಬರೀ ಒಂದು ಮಾರ್ನಿಂಗ್ ಆಗ್ಬೋದು, ಈವ್ನಿಂಗ್ ಆಗ್ಬೋದು, ಯಾವಾಗ ಜಾಸ್ತಿ ಹೊತ್ತು ನಿಂತ್ಕೋತಾರೆ ಆವಾಗ ಮಾತ್ರ ಸ್ವಲ್ಪ ಕ್ರ್ಯಾಂಪಿಂಗ್ ಪೇಯ್ನ್ ಥರ ಅನಿಸುತ್ತೆ. ಸೊ ಇನಿಷಿಯಲ್ ಸ್ಟೇಜಸಲ್ಲಿ ನಾವು ಇದನ್ನು ಟ್ರೀಟ್ ಮಾಡಿಲ್ಲ ಅಂತಂದರೆ ಬೇರೆ ಕಾಂಪ್ಲಿಕೇಶನ್ಸ್ಗೆ ಕೂಡ ಈ ವೆರಿಕೋಸ್ ವೇನ್ಸ್ ಹೋಗ್ಬೋದು. ಓಕೆ ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ ಸಮಸ್ಯೆ ಇದು ಅಂತ ಹೇಳಿ ಕಂಡು ಹಿಡಿಯೋದು ಹೇಗೆ? ಅಂದರೆ ಇದಕ್ಕೆ ಇರುವಂತಹ ಸಿಂಪ್ಟಮ್ಸ್ಗಳೇನು, ಜೊತೆಗೆ ಹೋಮಿಯೋ ಕೇರ್ನಲ್ಲಿ ವೆರಿಕೋಸ್ ವೇನ್ಸ್ ಸಮಸ್ಯೆಗೆ ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ? ವೆರಿಕೋಸ್ ವೇನ್ಸಲ್ಲಿ ಸಿಂಪ್ಟಮ್ಸ್ ಅಂತ ಹೇಳಿದಾಗ ಫಸ್ಟ್ ನಮ್ಮ ಹತ್ರ ಪೇಷಂಟ್ ಬಂದಾಗ ನಾವು ಫಿಸಿಕಲ್ ಎಕ್ಸಾಮಿನೇಷನ್ ಅಂತ ಮಾಡಿದಾಗ ಕಾಲಿನ ಹಿಂಭಾಗದಲ್ಲಿ ಬ್ಲೂಯಿಶ್ ಡಿಸ್ಕಲರೇಷನ್ ಆಗಿ ವೇನ್ಸ್ ಕಂಡುಬರೋದು, ಆರ್ ಸ್ಪೈಡರ್ ವೆಬ್ ಥರ ವೇನ್ಸ್ ಕಂಡುಬರೋದು, ಆರ್ ನಾವು ಪ್ಯಾಲ್ಪೇಷನ್ ಮಾಡಿದಾಗ ಅಂದರೆ ಅದರಲ್ಲಿ ಪ್ರೆಷರ್ ಹಾಕಿ ನೋಡಿದಾಗ ಬ್ಯಾಕ್ ಸೈಡ್ ಆಫ್ ದಿ ಲೆಗ್ಸ್ ನಾವು ಪ್ರೆಷರ್ ಹಾಕಿ ನೋಡಿದಾಗ ತುಂಬ ಜಾಸ್ತಿ ಪ್ರೆಷರ್ ಹಾಕಿದರೆ ನೋವು ಆಗ್ತಾ ಇದೆ, ಆರ್ ಈ ನೋವು ಯಾವಾಗ ಹೆಚ್ಚಾಗ್ತಾ ಇದೆ ಅಂತ ನಾವು ಕೇಳಿದಾಗ ಈ ನೋವು ನೈಟ್ ಟೈಮು ಜಾಸ್ತಿ ಹೊತ್ತು ನಿಂತ್ಕೊಂಡಾಗ ಅವ್ರು ನೀವೇನಾದರೂ ಒಂದು ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಮಲಗಿದ್ದಾಗ ರೆಸ್ಟ್ ತೊಗೊಳ್ಳಾಗ ಈ ಪೇಯ್ನ್ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ. ಆ್ಯಂಡ್ ಕಾಲಲ್ಲಿ ಊತ ಬರೋದು, ಸ್ಪೆಷಲಿ ಆ್ಯಂಕಲ್ ಜಾಯಿಂಟ್ ಹತ್ರ ತುಂಬ ಜಾಸ್ತಿ ಊತ ಬರೋದು, ಆರ್ ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಆಗೋದು. ಅಡ್ವಾನ್ಸ್ ಕೇಸಸಲ್ಲಿ ಸ್ಕಿನ್ ಕಲರ್ ಕೂಡ ಚೇಂಜ್ ಆಗ್ತಾ ಇರುತ್ತೆ, ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಆಗೋದು, ಎಕ್ಸಿಮಾ ಥರ ಅಂದರೆ ಆ ಸ್ಪೆಸಿಫಿಕ್ ಪಾರ್ಟ್ ರೆಡ್ನೆಸ್ ಆಗೋದು, ಡ್ರೈನೆಸ್ ಆಗೋದು, ಇಚ್ಚಿಂಗ್ ಆಗೋದು, ಇಂಥ ಸಿಂಪ್ಟಮ್ಸ್ನ ಕೂಡ ನಾವು ನೋಡ್ತಾ ಇರ್ತೀವಿ. ಇದಕ್ಕೆ ನಾವು ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಸ್ಪೆಷಲಿ ಈ ಥರ ಸಿಂಪ್ಟಮ್ಸ್ ಇರೋರಲ್ಲಿ ಪಾಸ್ಟ್ ಹಿಸ್ಟ್ರಿಯಲ್ಲಿ ಅವ್ರ ಪ್ರೆಸೆಂಟ್ ಇವಾಗಿರೋ ಈ ಪ್ರೆಸೆಂಟ್ ಟೈಮಲ್ಲಿ ಆಗ್ಬೋದು, ಅವ್ರಿಗೆ ಡಯಾಬಿಟಿಸ್, ಹೈಪರ್ಟೆನ್ಷನ್ ಅಂತ ಕಾಂಪ್ಲಿಕೇಶನ್ಸ್ ಇದ್ದಾಗ ಸೊ ಈ ಥರ ಬ್ಲಡ್ ವೆಸಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ತುಂಬ ಹೆಚ್ಚು. ಬಿಕಾಸ್ ಡಯಾಬಿಟಿಕ್ ಪೇಷಂಟ್ಗೆ ಅಕಸ್ಮಾತ್ ಎಲ್ಲಾದರೂ ಆಯಿತು, ಆ ಸ್ಪೆಸಿಫಿಕ್ ವೆರಿಕೋಸ್ ವೇನ್ಸ್ ಇರೋ ಜಾಗದಲ್ಲಿ ಆಯಿತು, ಅವ್ರ ಲೆಗ್ ಟ್ರೋಮಾ ಆಯಿತು, ಅವ್ರ ಪಾಸ್ಟಲ್ಲಿ ಯಾವಾಗಾದರೂ ಯಾವುದೇ ಥರ ಇಂಜುರಿ ಆಗಿತ್ತು, ಅದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ, ಅದನ್ನು ಕರೆಕ್ಟಾಗಿ ಡ್ರೆಸ್ಸಿಂಗ್ ಮಾಡಿಲ್ಲ, ಅವ್ರು ಅದಕ್ಕೆ ರೆಗ್ಯುಲರ್ ಮೆಡಿಕೇಷನ್ಸ್ ಹೀಲಿಂಗ್ಗೆ ಸಂಬಂಧಪಟ್ಟಿದ್ದ ಮೆಡಿಕೇಷನ್ ತೊಗೊಂಡಿಲ್ಲ ಅಂತಂದಾಗ ವೆರಿಕೋಸ್ ವೇನ್ಸ್ ಹಿಸ್ಟ್ರಿ ಇದ್ದಾಗ ಅದು ವೆರಿಕೋಸ್ ಅಲ್ಸರ್ ಆಗಿ ಕೂಡ ಟರ್ನ್ ಆಗ್ಬೋದು. ಅಂದರೆ ಅದರಿಂದ ಪಸ್ ಬರೋದಾಗಿರ್ಬೋದು, ಅದರಲ್ಲಿ ಸಪುರೇಷನ್ ಆಗಿರ್ಬೋದು, ಅವ್ರು ನಡೆಯೋಕ್ಕೆ ಕಷ್ಟ ಆಗಿರ್ಬೋದು, ಅವ್ರು ಕೆಲವೊಂದು ಸತಿ ಈ ವೆರಿಕೋಸ್ ಅಲ್ಸರಿಂದ ಆಗಿರ್ಬೋದು ಆಂಪಿಟೇಷನ್ ತನಕ ಕೂಡ ಹೋಗ್ತಾ ಇರುತ್ತೆ. ಬಟ್ ಇಷ್ಟು ದೂರ ಹೋಗೋದಕ್ಕೆ ಟೇಕ್ಸ್ ಇಟ್ ಸೋನ್ ಟೈಮ್. ಬಿಕಾಸ್ ನೀವು ಫಸ್ಟ್ ಎಷ್ಟು ಅರ್ಲಿಯಾಗಿ ನೀವು ಆ ಡಿಸೀಸ್ನ ಕಂಡು ಹಿಡಿತೀರಾ, ಎಷ್ಟು ಅರ್ಲಿಯಾಗಿ ನೀವು ಡಾಕ್ಟರ್ ಹತ್ರ ಬರ್ತೀರಾ, ಆ್ಯಂಡ್ ಎಷ್ಟು ಕಾನ್ಸ್ಟೆಂಟ್ಲಿ ನಿಮ್ಮ ವೂಂಡ್ ಆಗ್ಬೋದು ಆರ್ ಎನಿ ಮೈನರ್ ಇಂಜುರೀಸ್ಗೆ ಎಷ್ಟು ಮಟ್ಟಿಗೆ ನೀವು ಡ್ರೆಸ್ಸಿಂಗ್ ಮಾಡಿಸ್ಕೊತೀರಾ, ಆ್ಯಂಡ್ ಒಂದು ವೂಂಡ್ ಆಗಿದೆ ನಿಮಗೆ ಅಂತಂದರೆ ಅದು ಎಷ್ಟು ದಿನದಲ್ಲಿ ಹೀಲಿಂಗ್ ಆಗ್ತಾ ಇದೆ ಅದನ್ನು ಕೂಡ ನೀವು ನೋಡ್ಕೋಬೇಕಾಗಿ ಬರುತ್ತೆ. ಸೊ ಇವೆಲ್ಲ ನೋಡಿಕೊಂಡು ನೀವು ಕರೆಕ್ಟಾಗಿ ಲೈಫ್
ಸ್ಟೈಲ್ ಅಂದರೆ ಸ್ಮೋಕಿಂಗ್, ಆಲ್ಕೋಹಾಲ್ ಅಂತ ಹ್ಯಾಬಿಟ್ಸ್ ಬಿಡೋದಾಗಿರ್ಬೋದು. ಸೊ ಇಂಥ ಹ್ಯಾಬಿಟ್ಸ್ನ ಬಿಟ್ಟು ನೀವು ಕರೆಕ್ಟ್ಲಿ ಎಕ್ಸಸೈಸ್ ಮಾಡಿ ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ನ ಕರೆಕ್ಟಾಗಿ ಮಾಡಿಕೊಂಡು, ಬಿಕಾಸ್ ಫಿಸಿಯೋಲಾಜಿಕಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಒಬೇಸ್ ಆಗೋದು ಅವ್ರ ವೆಯ್ಟ್ ಗೇನ್ ಆಗೋದು ನಾರ್ಮಲ್. ಬಟ್ ಪ್ರೆಗ್ನೆನ್ಸಿ ಆದಮೇಲೆ ನೀವೆಷ್ಟು ವೆಯ್ಟ್ನ ಕಡಿಮೆ ಮಾಡ್ಕೊಳ್ಳೋಕೆ ನೀವು ಎಷ್ಟು ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ಅವ್ರು ಏನು ಕೇರ್ ತೊಗೊತಾ ಇದ್ದೀರಾ, ಅವ್ರು ಎಷ್ಟು ಮಟ್ಟಕ್ಕೆ ಓವರ್ ವೆಯ್ಟ್ ಗೇನ್ ಆಗಿರೋ ವೆಯ್ಟ್ನ ನೀವು ಕ್ಯಾಲರೀಸ್ನ ಕರಗಿಸಿದ್ದೀರಾ, ಇವೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಎಲ್ಲ ಕೂಡ ನೀವು ಕರೆಕ್ಟಾಗಿ ಮಾಡಿ ಆ್ಯಂಡ್ ರೆಗ್ಯುಲರ್ ಎಕ್ಸಸೈಸಸ್ ಕೂಡ ಮಾಡಿದಾಗ, ಈ ಪ್ರೊಲಾಂಗ್ಡ್ ಸ್ಟ್ಯಾಂಡಿಂಗ್ ಇವೆಲ್ಲ ಪ್ರಿವೆಂಟ್ ಮಾಡಿಕೊಂಡಾಗ ಡೆಫಿನೆಟ್ಲಿ ಈ ವೆರಿಕೋಸ್ ವೇನ್ಸ್ ಬರೋದಕ್ಕೆ ಚಾನ್ಸಸ್ನ ನಾವು ಕಡಿಮೆ ಮಾಡ್ಕೋಬೋದು. ಸೊ ಇದು ಬಿಟ್ಟು ಹೋಮ್ ಕೇರಲ್ಲಿ ಒಂದು ಪೇಷಂಟ್ ವೆರಿಕೋಸ್ ವೇನ್ಸ್ ಲಕ್ಷಣಗಳಿಂದ ಬಂದಿದ್ದಾರೆ ಅಂತ ಹೇಳಿದರೆ ಅವ್ರಿಗೆ ಎಷ್ಟು ದಿನದಿಂದ ಇದೆ, ಅವ್ರ ಲೈಫ್ ಸ್ಟೈಲ್ ಹೇಗಿದೆ. ನಾನು ಮುಂಚೆ ಹೇಳಿದಂಗೆ ಇದು ಒಂದು ಆಕ್ಯುಪೇಷ್ನಲ್ ಡಿಸೀಸ್ ಅಂತ ಕೂಡ ಹೇಳಿದ್ದೀನಿ. ಸೊ ಅವ್ರು ಏನು ಮಾಡ್ಕೊಂಡಿದ್ದಾರೆ, ಅವ್ರ ಜಾಬಲ್ಲಿ ಏನಾದರೂ 5 to 6 hours ಕಂಟಿನ್ಯೂಯಸ್ ನಿಂತ್ಕೊಳ್ಳೋ ಜಾಬ್ ಇದೆಯಾ, ಅವ್ರ ಕಾನ್ಸ್ಟೇಬಲ್, ಟೀಚರ್ಸ್, ಅವ್ರ ಕಂಡಕ್ಟರ್ಸ್, ಇಂಥ ಕೇಸಸಲ್ಲಿ ನಾವು ಹೆಚ್ಚಾಗಿ ನೋಡ್ತಾ ಇರ್ತೀವಿ. ಬಿಕಾಸ್ ಅವ್ರ ಆಕ್ಯುಪೇಷನಲ್ಲಿ ಕೂಡ ಅವ್ರು ನಿಂತ್ಕೊಂಡೇ ಇರಬೇಕು. ಸೊ ಇಂಥ ಕೆಲಸ ಏನಾದರೂ ಮಾಡ್ತಾ ಇದ್ದಾರೆ. ಈವನ್ ಹೌಸ್ ವೈಫ್ಸಲ್ಲಿ ಕೂಡ ನಾವು ಹೆಚ್ಚಾಗಿ ನೋಡ್ತೀವಿ. ಬಿಕಾಸ್ ಅವರು ಒಂದು ಸತಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಂತಂದ್ರೆ ಒಂದು 5-6 ಗಂಟೆ ನಿಂತ್ಕೊಂಡೇ ಇರ್ತಾರೆ ಕೆಲಸ ಮಾಡೋದು. ಸೊ ಯಾವ ಪೇಷಂಟಲ್ಲಾದರೂ ವೆರಿಕೋಸ್ ವೇನ್ಸ್ ಥರ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆ ಅಂತ ನಮಗೆ ಗೊತ್ತಾದರೆ ವಿ ಟೆಲ್ ದೆಮ್ ಜಸ್ಟ್ ಇನಿಷಿಯಲ್ ಸ್ಟೇಜಸಲ್ಲಷ್ಟೇ ಇದೆ. ಸೊ ನೀವು ಇವಾಗ ಟ್ರೀಟ್ಮೆಂಟ್ ಶುರು ಮಾಡಿಕೊಂಡ್ರೆ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಒಂದು ಹೇಳ್ತೀವಿ. ಆ ಕಾನ್ಸ್ಟಿಟ್ಯೂಷನಲ್ ಥೆರಪಿನ ಶುರು ಮಾಡ್ತೀವಿ. ಜೊತೆಗೆ ವೀನಸ್ ಡಾಪ್ಲರ್ ಅಂತ ಒಂದು ಟೆಸ್ಟ್ ಬರುತ್ತೆ. ಬಿಕಾಸ್ ಎಷ್ಟು ಮಟ್ಟಕ್ಕೆ ಅದು ಡ್ಯಾಮೇಜ್ ಆಗಿದೆ, ವೆರಿಕೋಸ್ ವೇನ್ಸ್ ಎಷ್ಟು ಮಟ್ಟಕ್ಕೆ ಎಕ್ಸ್ಟೆಂಡ್ ಆಗಿದೆ, ಸೊ ಯಾವ ವೇನ್ಸ್ಗೆ ಅದು ಎಫೆಕ್ಟ್ ಆಗಿದೆ, ಏನಾದರೂ ಒಳಗಡೆ ಕ್ಲಾಟ್ಸ್ ಇದೆಯಾ. ಬಿಕಾಸ್ ಡೀಪ್ ವೇನ್ ಥ್ರಾಂಬೋಸಿಸ್ ಅನ್ನೋದು ವೆರಿಕೋಸ್ ವೇನ್ಸಲ್ಲಿ ಒಂದು ಇಂಪಾರ್ಟೆಂಟ್ ಕಾಂಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಹೇಳಿದ್ರೆ ಕ್ಲಾಟ್ ಫಾರ್ಮೇಷನ್, ಆಲ್ರೆಡಿ ಡೈಲೇಟ್ ಆಗಿರೋ ಡೀಪ್ ವೇನ್ಸಲ್ಲಿ, ಅಂದರೆ ಸೂಪರ್ಫಿಷಿಯಲ್ ವೆರಿಕೋಸ್ ವೇನ್ಸು ಇರುತ್ತೆ, ಡೀಪ್ ವೆರಿಕೋಸ್ ವೇನ್ಸು ಇರುತ್ತೆ. ಯಾವಾಗ ಡೀಪರ್ ಬ್ಲಡ್ ವೆಸಲ್ಸಲ್ಲಿ ವೇನ್ಸಲ್ಲಿ ನಿಮಗೆ ವೆರಿಕೋಸ್ ವೇನ್ಸ್ ಥರ ಬರುತ್ತೆ, ಸೊ ಅದ್ರ ಜೊತೆಗೆ ಕ್ಲಾಟ್ ಕೂಡ ಫಾರ್ಮ್ ಆಗುತ್ತೆ. ಆವಾಗ ನೀವು ಕರೆಕ್ಟ್ ಮೆಡಿಕೇಷನ್ ತೊಗೊಂಡಿಲ್ಲ ಅಂತಂದರೆ ಈ ಕ್ಲಾಟ್ ಹಾರ್ಟ್ ತನಕ ಕೂಡ ಹೋಗೋ ಚಾನ್ಸಸ್ ಇದೆ. ಸೊ ಈ ಥರ ಕಾಂಪ್ಲಿಕೇಶನ್ಸ್ನ ನಾವು ಪ್ರಿವೆಂಟ್ ಮಾಡ್ಕೋಬೇಕು ಅಂತಂದರೆ ಅರ್ಲಿ ಸ್ಟೇಜಸಲ್ಲಿ ವೆರಿಕೋಸ್ ವೇನ್ಸ್ನ ಡಯಾಗ್ನೋಸ್ ಮಾಡೋದು, ಅದರ ಪ್ರಕಾರ ಅದ್ರ ಸಿಮ್ಟಮ್ಸ್ ಹೇಗಿದೆ, ಅದ್ರ ಪ್ರಕಾರ ನೀವು ಇನಿಷಿಯಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಿಮಗೆ ಡಿಸ್ಕಲರೇಷನ್ಸ್ ಕೂಡ ಬೇರೆ ಬೇರೆ ಇರುತ್ತೆ. ಅಂದರೆ ಯಾವ ಡಿಸ್ಕಲರೇಷನಿಂದ ಪೇಷಂಟ್ ಬಂದಿದ್ದಾರೆ, ಯಾವ ಕಲರ್ ಸ್ಕಿನ್ ಇದೆ ಅಂತ ಅದರ ಮೇಲೆ ಕೂಡ ನೀವು ವೆರಿಕೋಸ್ ವೇನ್ಸ್ ಇನ್ಫೆಕ್ಷನ್ ಎಷ್ಟು ಸ್ಪ್ರೆಡ್ ಆಗಿದೆ ಅಂತ ನಾವು ನೋಡ್ಬೋದು. ಸೊ ಆ ಡಿಸ್ಕಲರೇಷನ್ ಆಫ್ ವೇನ್ಸ್ ಅದು ಬ್ಲೂಯಿಶ್ ಇದೆಯಾ, ಗ್ರೀನಿಶ್ ಇದೆಯಾ, ರೆಡ್ಡಿಶ್ ಇದೆಯಾ, ಅವ್ರು ತುಂಬ ಬ್ಲ್ಯಾಕಿಶ್ ಇದೆಯಾ. ಬಿಕಾಸ್ ಇನಿಷಿಯಲ್ ಸ್ಟೇಜಸಲ್ಲಿ ಬ್ಲೂಯಿಶ್ ಅವ್ರ ಗ್ರೀನಿಶ್ ಅಷ್ಟೇ ಇರುತ್ತೆ. ಸೊ ಈ ಸ್ಟೇಜಸಲ್ಲಿ ಇಂಟೆನ್ಸಿಟಿ ಆಫ್ ದ ಸಿಮ್ಟಮ್ಸ್ ತುಂಬ ಕಡಿಮೆ ಇರುತ್ತೆ. ಆವಾಗ ಕ್ರ್ಯಾಂಪಿಂಗ್ ಥರ ಲೆಗ್ ಪೇನ್ ಬರೋದು, ಡ್ರ್ಯಾಗಿಂಗ್ ಸೆನ್ಸೇಷನ್ ಆಗೋದು, ಇದು ತುಂಬ ಕಡಿಮೆ ಇರುತ್ತೆ. ಸೊ ಕಡಿಮೆ ಪ್ರಮಾಣದಲ್ಲಿ ನೋವು ಇರೋದರಿಂದ ಅವರಿಗೆ ನೋವು ಆಗ್ತಾ ಇದೆ ಅಂತ ಗೊತ್ತಾಗಲ್ಲ. ಇವಾಗೇನು ನಾವು ಜಾಸ್ತಿ ಕೆಲಸ ಮಾಡಿದ್ದೀವಿ, ಸೊ ಅದಕ್ಕೆ ಮಸಲ್ ಕ್ರಾಂಪ್ ಬರ್ತಾ ಇದೆ ಅಂತ ಅಷ್ಟೇ ಅನ್ಕೊತಾ ಇದ್ದಾರೆ. ಸೆಕೆಂಡ್ ಸ್ಟೇಜಲ್ಲಿ ಯಾವಾಗ ಇನ್ಫ್ಲಮೇಷನ್ ಶುರು ಆಗುತ್ತೆ, ಸೊ ಆವಾಗ ತುಂಬ ರೆಡ್ಡಾಗಿ ಕಾಣೋದು. ಸೊ ಆ ಥರ ರೆಡ್ನೆಸ್ ಕಂಡಾಗ ನಿಮಗೆ ಇನ್ಫ್ಲಮೇಟ್ರಿ ಸಿಮ್ಟಮ್ಸ್ ಶುರು ಆಗಿದೆ, ಇನ್ಫ್ಲಮೇಟ್ರಿ ಚೇಂಜಸ್ ಶುರು ಆಗಿದೆ ಅಂತ ಕೂಡ ನೋಡ್ತೀವಿ. ಸೊ ಲೇಟರ್ ಸ್ಟೇಜ್ ತುಂಬ ಬ್ಲ್ಯಾಕ್ ಆಗಿದೆ ಅಂತಂದರೆ ಇನ್ಫೆಕ್ಷನ್ ಶುರು ಆಗಿದೆ, ಸೆಪ್ಟಿಸಿಮಿಯಾ ಆರ್ ಅದರ್ ಇನ್ಫೆಕ್ಷನ್ಸ್ ಥರ ಕೂಡ ಶುರು ಆಗಿದೆ ಅಂತ ಕೂಡ ನೀವು ಕಂಡು ಹಿಡಿಬೋದು. ಸೊ ನೀವು ಎಷ್ಟು ಅರ್ಲಿಯಾಗಿ ಕ್ಲಿನಿಕ್ಕಿಗೆ ಬರ್ತೀರಾ, ಎಷ್ಟು ಅರ್ಲಿಯಾಗಿ ನೀವು ಟ್ರೀಟ್ಮೆಂಟ್ನ ಶುರು ಮಾಡ್ತೀರಾ, ಅಷ್ಟು ಕಾಂಪ್ಲಿಕೇಶನ್ಸ್ನ ನೀವು ಪ್ರಿವೆಂಟ್ ಮಾಡ್ಕೋಬೋದು. ಓಕೆ ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ ಬರದಂತೆ ನಾವು ಕಂಟ್ರೋಲ್ ಮಾಡಬೇಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು, ಜೊತೆಗೆ ಆಹಾರ ಕ್ರಮ ಯಾವ ರೀತಿಯಾಗಿರಬೇಕು ಅಂತ ಹೇಳಿ ಮತ್ತೆ ಮಾತನಾಡ್ತಾ ಹೋಗೋಣ. ವೀಕ್ಷಕರೇ, ನೀವು ಕೂಡ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದು ನಿಮ್ಮಲ್ಲಿಯೂ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದೆ ಅಂತಾದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂಥ ಈ ಸಂಖ್ಯೆಗೆ ಕರೆ ಮಾಡ್ಬೋದು, ಡಾಕ್ಟರ್ ಜೊತೆಗೆ ಮಾತನಾಡಬಹುದು ಹಾಗೂ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ಡಾಕ್ಟರ್ ಹೇಳ್ತಾ ಇದ್ರಿ ವೆರಿಕೋಸ್ ವೇನ್ ಸಮಸ್ಯೆ ಅಂತ. ಇನ್ನು ಈ ಸಮಸ್ಯೆ ಅಂತಂದಾಗ ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಇರುತ್ತೆ, ಈ ಸಮಸ್ಯೆ ನರಗಳಲ್ಲಿ ಉಂಟಾಗೋದಾ ಅಥವಾ ನಾಳಗಳಲ್ಲಿ ಕಾಣಿಸ್ಕೊಳ್ಳೋದಾ ಅಂತ ಹೇಳಿ.
ಸೊ ಇದು ನರದ ಪಟ್ಟದ ನರಕ್ಕೆ ಸಂಬಂಧ ಇಲ್ಲ. ಇದು ದಿಸ್ ಇಸ್ ಅ ವೆರಿಕೋಸ್ ವೇನ್ಸ್ ಅಂತ ಹೇಳಿದಾಗ ಬ್ಲಡ್ ವೆಸಲ್ಸಲ್ಲಿ ಬರೋ ಸಮಸ್ಯೆ. ಸೊ ಇದು ತುಂಬ ಜನ ಏನು ಅನ್ಕೋತಾರೆ, ನಮ್ಮ ಕಾಲು ಹಿಂದ್ಗಡೆ ನರ ಊದ್ಕೊಂಡಿದೆ, ನಮಗೇನು ನರಗಳ ಸಂಬಂಧಪಟ್ಟಿದ ಪ್ರಾಬ್ಲಮ್ ಏನೋ ಇದೆ ಅಂತ. ಅದು ಊತ ಬಂದಿರೋದು ಇಟ್ ಈಸ್ ದಿ ಇನ್ಫ್ಲಮೇಷನ್ ವಿಚ್ ಇಸ್ ಸೆಟ್ ಇನ್ ದಿ ವೇನ್ಸ್. ಸೊ ಇದು ಬ್ಲಡ್ ವೆಸಲ್ ರಿಲೇಟೆಡ್ ಬಂದು ವ್ಯಾಸ್ಕ್ಯುಲರ್ ಡಿಸೀಸು. ಸೊ ಈ ಡಿಸೀಸ್ ಬರೋದಕ್ಕೆ ಯಾವ್ಯಾವ ಕಾರಣಗಳು ನಾವು ಹಿಂದೆ ತಿಳ್ಕೊಂಡ್ವಿ, ಅವೆಲ್ಲ ಹಾಫ್ ಆಫ್ ದೆಮ್ ಆರ್ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ಬೋದು. ಸ್ಮೋಕಿಂಗ್ ಆಗ್ಬೋದು, ಆಲ್ಕೋಹಾಲ್ ಆಗ್ಬೋದು, ನಿಮ್ಮ ಹೈಟ್ಗಿಂತ ಕೂಡ ನಿಮ್ಮ ವೆಯ್ಟ್ ತುಂಬ ಹೆಚ್ಚಾಗಿರೋದಾಗಿರ್ಬೋದು, ಆರ್ ತುಂಬ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಾಗಿರ್ಬೋದು, ಲ್ಯಾಕ್ ಆಫ್ ಎಕ್ಸಸೈಸ್ ಆಗಿರ್ಬೋದು. ಸೊ ಇಂಥವೆಲ್ಲ ನೀವು ಲೈಫ್ ಸ್ಟೈಲ್ ಚೇಂಜಸ್ನ ನೀವು ಮಾಡಿಫಿಕೇಷನ್ ಮಾಡ್ಕೋಬೋದು. ಅಂದರೆ ರೆಗ್ಯುಲರ್ ಎಕ್ಸಸೈಸ್ ಮಾಡೋದು, ನಿಮ್ಮ ಹೈಟ್ಗೆ ನಿಮ್ಮ ವೆಯ್ಟ್ಗೆ ಕೋರಿಲೇಷನ್ ಆಗಬೇಕು. ಅಕಸ್ಮಾತ್ ನಿಮ್ಮ ಹೈಟ್ಗಿಂತ ವೆಯ್ಟ್ ಜಾಸ್ತಿ ಇದೆ ಅಂತಂದ್ರೆ ಅದನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು, ಸೊ ಅದಕ್ಕೆ ಏನು ಎಕ್ಸಸೈಸಸ್ ಮಾಡೋದಿದೆ, ಸೊ ಮಸಲ್ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಎಷ್ಟು ಆಗ್ತಾ ಇದೆ ಆ್ಯಂಡ್ ಎಷ್ಟು ಲೈಕ್ ಅಟ್ಲೀಸ್ಟ್ ನೀವು ತಿನ್ನೋ ಕ್ಯಾಲರೀಸಲ್ಲಿ ಎಷ್ಟು ಕ್ಯಾಲರೀಸ್ ನೀವು ತೊಗೊತಾ ಇದ್ದೀರಾ, ಅದರಲ್ಲಿ ಎಷ್ಟು ಖರ್ಚು ಆಗ್ತಾ ಇದೆ. ಸೊ ಇದು ಬಿಟ್ಟು ನಿಮ್ಗೆ ಆಲ್ರೆಡಿ ವೆರಿಕೋಸ್ ವೇನ್ಸ್ ಸಿಮ್ಟಮ್ಸ್ ಇದೆ, ವೆರಿಕೋಸ್ ವೇನ್ಸ್ ಪೇನ್ಸ್ ಎಲ್ಲ ಶುರು ಆಗಿದೆ ಅಂತಂದಾಗ ಮಿಲ್ಕಿಂಗ್ ಆಫ್ ವೇನ್ಸ್ ಅಂತ ಒಂದಿರುತ್ತೆ. ಅದು ಒಂಥರದ ಮಸಾಜ್. ಅಂದರೆ ಈಗ ಕೆಳಗಡೆಯಿಂದ ಮೇಲ್ಗಡೆ ತನಕ, ಅಂದರೆ ಇಟ್ ಶುಡ್ ನಾಟ್ ಬಿ ಫ್ರಮ್ ಅಬವ್ ಡೌನ್ವರ್ಡ್ಸ್, ಇಟ್ ಈಸ್ ಆಲ್ವೇಸ್ ಇನ್ ದಿ ರಿವರ್ಸ್ ಫ್ಯಾಷನ್. ಅಂದರೆ ಕೆಳಗಡೆಯಿಂದ ಮೇಲ್ಗಡೆ ತನಕ ಕೂಡ ನೀವು ಡಾಕ್ಟರ್ ಈ ಕುರಿತಂತೆ ಮತ್ತೆ ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ಬರು ರೆಡಿ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಡಾಕ್ಟರ್ ಇದ್ದಾರೆ ಸರ್, ಮಾತನಾಡಿ. ಹಲೋ. ನಮಸ್ಕಾರ. ನಮಸ್ಕಾರ, ಹೇಳಿ. ಇದು ವೆರಿಕೋಸ್ ವೇನ್ ಮಾಡಿಸ್ಕೊಂಡಿದ್ದ ಒಂದು 6 ತಿಂಗಳಾಗಿದೆ. ಹಲೋ. ಹಾಂ, ಹಲೋ, ಹೇಳಿ ಸರ್. ಒಂದು 6 ತಿಂಗಳಾಗಿದೆ ಮಾಡಿಸ್ಕೊಂಡಿದ್ದು. ಅದು ಇದನ್ನ ಮಾಡಿಸ್ಕೊಂಡಿದ್ದು. ಏನು ಮಾಡಿಸಿದ್ರಿ? ಅದು ಅದೇ ಇದು ಮಾಡ್ತಾರಲ್ಲ, ಅದು ಓಕೆ, ಡಾಪ್ಲರ್ ಮಾಡಿಸಿದ್ದೀರಾ? ವೀನಸ್ ಡಾಪ್ಲರ್ ಮಾಡಿಸಿದ್ದೀರಾ? ಮಾಡಿಸ್ಕೊಂಡು ಅದು ಈಗ ನೋವು ಬರ್ತಾ ಇದೆ ಸರ್, ಸ್ವಲ್ಪ ಅಲ್ಲಿ ಬೆಂಡ್ ಆದಾಗ ಒಂಥರ. ಓಕೆ, ಎಷ್ಟು ದಿನ ಆಯಿತು ನಿಮ್ಗೆ ಈ ಥರ ಪ್ರಾಬ್ಲಮ್ ಬಂದು? ತುಂಬಾ ದಿವಸದಿಂದ ಇತ್ತು, ಒಂದು 10 ವರ್ಷದಿಂದ ಇತ್ತು. ನಿಮ್ಮ ವಯಸ್ಸು ಎಷ್ಟು ಸರ್ ಇವಾಗ? 50 ಆಗಿದೆ. 50 ವರ್ಷ ಆಗಿದೆ. 10 ವರ್ಷದಿಂದ ಇದೆ ನಿಮ್ಗೆ. ತಮಗೆ ಸ್ಮೋಕಿಂಗು ಆ ಥರ ಹ್ಯಾಬಿಟ್ಸ್ ಏನಾದರೂ ಇದೆಯಾ? ಅದು ಇತ್ತು ಡಾಕ್ಟ್ರೆ. ಇವಾಗ ಬಿಟ್ಟಿದ್ದೀರಾ ಅವ್ರು ಇವಾಗೂ ಕಂಟಿನ್ಯೂ ಆಗ್ತಾ ಇದೆಯಾ ಅದು? ಇವಾಗ ಕಂಟಿನ್ಯೂ ಇದೆ ಅದು. ಫಸ್ಟ್ ನೀವು ಸ್ಮೋಕಿಂಗ್ ಬಿಡಬೇಕು ಸರ್. ನಿಮ್ಗೆ 10 ವರ್ಷದಿಂದ ಇದೆ. ಡಯಾಬಿಟಿಸ್, BP ಆ ಥರ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಸರ್ ತಮಗೆ? ಅದೇನು ಇಲ್ಲ, ಅಪೋಲೋದಲ್ಲಿ ಮಾಡಿಸಿದ್ದ, ಇದು ಕೋರಮಂಗಲದಲ್ಲಿ. ಫಸ್ಟ್ ನೀವು ಸ್ಮೋಕಿಂಗ್ನ ಕಂಪ್ಲೀಟ್ ನಿಲ್ಲಿಸ್ಬೇಕಾಗುತ್ತೆ ಸರ್. 10 ವರ್ಷ ಅಂತಂದರೆ ತುಂಬ ದಿನ ಆಯಿತು. ಓಕೆ, ನಿಮಗೆ ಎಷ್ಟು ಮಟ್ಟಕ್ಕೆ ಅದು ಪ್ರೋಗ್ರೆಸ್ ಆಗಿದೆ, ಒಳಗಡೆ ಏನಾಗಿದೆ ಅಂತ ನೀವೇನು ರಿಪೋರ್ಟ್ ಮಾಡ್ಕೊಂಡಿದ್ದೀರಾ ಅದನ್ನು ಒಂದು ಸತಿ ನೋಡಬೇಕಾಗತ್ತೆ. ನಿಮಗೆ ಎಕ್ಸಾಮಿನೇಷನ್ ಎಲ್ಲ ಮಾಡಬೇಕಾಗತ್ತೆ. ಸೊ ನಿಮ್ಗೆ ಎಲ್ಲಿ ಹತ್ತಿರ ಆಗುತ್ತೆ, ನೀವೇನೇನು ರಿಪೋರ್ಟ್ಸು ಮುಂಚೆ ಮಾಡಿಸಿದ್ರೆ ಆ ರಿಪೋರ್ಟ್ಸ್ ಎಲ್ಲ ತೊಗೊಂಡು ನೀವು ಹತ್ತಿರ ಇರೋ ಹೋಮಿಯೋ ಕೇರ್ ಕ್ಲಿನಿಕ್ಕಿಗೆ ಹೋಗಿದ್ರೆ ಅವರು ಎಕ್ಸಾಮಿನೇಷನ್ ಎಲ್ಲ ಮಾಡಿ ಏನು ಮಾಡಬೇಕು, ಹೇಗಿರಬೇಕು, ನಿಮ್ಮ ಲೈಫ್ ಸ್ಟೈಲ್ ಎಲ್ಲ ಹೇಗಿರಬೇಕು ಇದೆಲ್ಲ ಕೂಡ ನಿಮಗೆ ಹೇಳ್ತಾರೆ. ಜೊತೆಗೆ ನೀವು ಔಷಧಿ ಶುರು ಮಾಡಿಕೊಂಡ್ರೆ ಒಂದು ಸ್ವಲ್ಪ ಲಾಂಗ್ ಟರ್ಮ್ ತೊಗೋಬೇಕಾಗಿ ಬರುತ್ತೆ. ನೀವು ಸ್ವಲ್ಪ ಲಾಂಗ್ ಟರ್ಮ್ ತೊಗೊಂಡ್ರೆ ಗ್ರ್ಯಾಜುವಲಿ ನಿಮ್ಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಡಾಕ್ಟರ್ ಹೇಳ್ತಾ ಇದ್ರಿ ಇನ್ನು ವೆರಿಕೋಸ್ ವೈನ್ ಸಮಸ್ಯೆಯ ಕುರಿತಂತೆ. ಇನ್ನು ಸಾಕಷ್ಟು ಜನಕ್ಕೆ ಪ್ರಾರಂಭದಲ್ಲಿ ವೆರಿಕೋಸ್ ವೈನ್ ಸಮಸ್ಯೆ ಇದು ಅಂತ ಹೇಳಿ ಗೊತ್ತಾಗೋದಿಲ್ಲ. ಇನ್ನು ಕೆಲವರಿಗೆ ಸಮಸ್ಯೆ ಇದೆ ಅಂತ ಗೊತ್ತಾದರೂ ಕೂಡ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡೋದಿಲ್ಲ. ನಂತರದಲ್ಲಿ ಅಂದರೆ ಈ ಸಮಸ್ಯೆ ಸಿವಿಯರ್ ಆದಾಗ ಏನೆಲ್ಲ ಪರಿಣಾಮಗಳನ್ನು ಫೇಸ್ ಮಾಡಬೇಕಾಗತ್ತೆ ಅಂತ? ಕಾಂಪ್ಲಿಕೇಶನ್ಸ್ ಅಂತ ಮಾತಾಡಿದಾಗ ವೆರಿಕೋಸ್ ವೇನ್ಸ್ ಒಂದು ಸರ್ಕ್ಯುಲೇಟರಿ ಡಿಸಾರ್ಡರ್ ಅಂತ ಹೇಳಿದಾಗ, ಸೊ ಇದು ಕಾಂಪ್ಲಿಕೇಶನ್ಸ್ ಏನು ಅಂತಂದರೆ ಸ್ಟೇಸಿಸ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಅಂದರೆ ಈಗ ಜಾಸ್ತಿ ಬ್ಲಡ್ ಓಡಾಡ್ತಾ ಇಲ್ಲ, ಜಾಸ್ತಿ ಬ್ಲಡ್ ಕೆಳಗಡೆನೇ ನಿಂತ್ಕೊತಾ ಇದೆ, ಪೂಲಿಂಗ್ ಆಗ್ತಾ ಇದೆ ಅಂತಂದಾಗ ಸ್ಕಿನ್ನಲ್ಲಿ
ಚೇಂಜಸ್ ಬರೋದಾಗಿರ್ಬೋದು, ಆರ್ ನಿಮ್ಗೆ ಜಾಸ್ತಿ ಕಾಲು ಹೆವಿ ಆಗ್ತಾ ಇದೆ, ಆರ್ ಕಾಲು ಕೆಳಗಡೆ ಆ್ಯಂಕಿಲ್ ಹತ್ರ ಊತ ಬರ್ತಾ ಇದೆ ಅಂತಂದಾಗ ನಡಿಬೇಕಾದ್ರೆ ಪ್ರಾಬ್ಲಮ್ ಆಗೋದು, ನಿಮ್ಮ ಗೇಟ್ ಚೇಂಜ್ ಆಗೋದು, ಅಂದ್ರೆ ನೀವು ನಡೆಯೋ ರೀತಿ ಚೇಂಜ್ ಆಗೋದಾಗಿರ್ಬೋದು, ಅವ್ರ ಅದ್ರ ಜೊತೆಗೆ ಜಾಸ್ತಿ ನಿಮಗೆ ಡಯಾಬಿಟಿಸ್ ಆರ್ ಹೈಪರ್ ಟೆನ್ಷನ್ ಕೂಡ ಇದೆ ನಿಮ್ಮ ಹಿಸ್ಟ್ರಿಯಲ್ಲಿ ಅಂತಂದಾಗ, ಸೊ ಅದು ವೆರಿಕೋಸ್ ಅಲ್ಸರ್ ಆಗಿ ಟರ್ನ್ ಆಗ್ಬೋದು, ಆರ್ ವೆರಿಕೋಸ್ ಡೀಪ್ ವೇನ್ ಥ್ರಾಂಬೋಸಿಸ್ ಆಗ್ಬೋದು. ವೆರಿಕೋಸ್ ವೇನ್ಸ್ ಒಳಗಡೆ ಬ್ಲಡ್ ಕ್ಲಾಟ್ ಆದಾಗ ಅದು ಇನ್ನೂ ಜಾಸ್ತಿ ಪ್ರಾಬ್ಲಮ್ ಮಾಡುತ್ತೆ. ಬಟ್ ಯಾವಾಗ ಇದು ಹಾರ್ಟ್ಗೆ ಟ್ರಾವೆಲ್ ಮಾಡುತ್ತೆ, ಅದು ಹಾರ್ಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಕೂಡ ತರ್ಬೋದು. ಸೊ ಕೆಲವೊಬ್ಬರಿಗೆ ಲೇಟರ್ ಸ್ಟೇಜಸಲ್ಲಿ ಏನಾಗುತ್ತೆ, ವೆರಿಕೋಸ್ ಅಲ್ಸರ್ ಬರೋದಕ್ಕೆ ಡಯಾಬಿಟಿಸ್ ಬಿಟ್ಟು ನಿಮಗೆ ವೆರಿಕೋಸ್ ಎಕ್ಸಿಮಾ ಆಗ್ತಾ ಇದೆ, ತುಂಬ ಜಾಸ್ತಿ ಇಚ್ಚಿಂಗ್ ಆಗ್ತಾ ಇದೆ, ಕಂಟಿನ್ಯೂಯಸ್ ನೀವು ಆ ಸ್ಕ್ರ್ಯಾಚ್ ಮಾಡ್ತಾ ಇದ್ದೀರಾ ಆ ಜಾಗನ ಅಂತ ಹೇಳಿದಾಗ, ತುಂಬ ಸ್ಕ್ರ್ಯಾಚ್ ಮಾಡಿದಾಗ ಕೂಡ ಒಂದು ಸಣ್ಣದು ಉಂಡು ಥರ ಶುರುವಾಗುತ್ತೆ. ಆ ಉಂಡಿಂದ ಕೀವು ಬರೋದು, ಅದನ್ನು ಹಾಗೆ ಓಪನ್ ಆಗಿಬಿಟ್ರೆ ಅದರಲ್ಲಿ ಬ್ಯಾಕ್ಟೀರಿಯಾ ಗ್ರೋತ್ ಆಗೋದು. ಸೊ ಈ ಥರ ಕಾಂಪ್ಲಿಕೇಶನ್ಸ್ ಬಂದು ಅದು ಗ್ಯಾಂಗ್ರೀನ್ ತನಕ ಕೂಡ ಹೋಗ್ಬೋದು. ಸೊ ಈ ಥರ ಹಲವಾರು ಕಾಂಪ್ಲಿಕೇಶನ್ಸ್ನ ನಾವು ನೋಡ್ತಾ ಇರ್ತೀವಿ. ಯೂಶ್ವಲಿ ವೆರಿಕೋಸ್ ವೇನ್ಸಲ್ಲಿ ಮೇನ್ ಬರೋ ಪ್ರಾಬ್ಲಮ್ ಏನು ಅಂತಂದರೆ ಡೀಪ್ ವೇನ್ ಥ್ರಾಂಬೋಸಿಸ್ ಆಗೋ ಚಾನ್ಸಸ್ ತುಂಬ ಹೆಚ್ಚಿರುತ್ತೆ. ಸೊ ಅದಕ್ಕೆ ನಿಮ್ಗೆ ಇನಿಷಿಯಲ್ ಸ್ಟೇಜಸಲ್ಲಿ ಅವ್ರ ಎನಿ ಕಲರ್ ಚೇಂಜ್, ನಾರ್ಮಲ್ ಸೈಜ್ಗಿಂತ ಕೂಡ ವೇನ್ಸ್ ಊತ ಬಂದಂಗೆ ಕಾಣೋದು, ಸ್ಪೈಡರ್ ವೆಬ್ ಥರ ಕಾಣೋದಾಗಿರ್ಬೋದು, ಈ ಥರ ಕಂಡು ಬಂದಾಗ ಇಮಿಡಿಯೇಟ್ಲಿ ನೀವು ಹತ್ತಿರ ಇರೋ ಡಾಕ್ಟರ್ ಹತ್ರ ಹೋಗಿ ಏನಕ್ಕೆ ಶುರುವಾಗಿದೆ, ಎಷ್ಟು ದಿನದಿಂದ ಶುರುವಾಗಿದೆ, ಅದು ಒಂದು ವಾರ ಆಗಿರ್ಬೋದು, ಒಂದು ಮಂತ್ ಆಗಿರ್ಬೋದು. ಸೊ ಬಿಕಾಸ್ ಒಂದು ವಾರ ಅಂತಂದರೆ ನಿಮಗೆ ಬಾಡಿಯಲ್ಲಿ ಫಿಸಿಯಾಲಜಿಕಲಿ ನಿಮಗೆ ಪ್ಯಾಥಲಾಜಿಕಲ್ ಚೇಂಜಸ್ ವೇನ್ಸಲ್ಲಿ ಶುರು ಆಗಿರುತ್ತೆ. ಬಟ್ ನಿಮ್ಮ ಬಾಡಿ ಸಿಮ್ಟಮ್ಸ್ ತೋರಿಸೋದು ಒಂದು ವಾರದಿಂದ ಅಷ್ಟೇ. ಬಿಕಾಸ್ ಇದು ಒಂದು ವಾರದಲ್ಲಿ ಬರೋ ಪ್ರಾಬ್ಲಮ್ ಅಲ್ಲ. ಆಲ್ರೆಡಿ ವೇನ್ಸ್ ಡ್ಯಾಮೇಜ್ ಶುರು ಆಗಿರುತ್ತೆ, ಬಟ್ ಸಿಮ್ಟಮ್ಸ್ ಕಂಡುಬರೋದು ಸ್ವಲ್ಪ ಲೇಟ್ ಆಗ್ಬೋದು. ಎಲ್ಲರಿಗೂ ಒಂದೇ ಟೈಮಲ್ಲಿ ಸಿಮ್ಟಮ್ಸ್ ಕಾಣಬೇಕು ಅಂತ ಏನಿರಲ್ಲ. ಬಿಕಾಸ್ ಯಂಗ್ ಏಜಲ್ಲಿ ಸಿಮ್ಟಮ್ಸ್ ಯೂಶ್ವಲಿ ಗೊತ್ತಾಗಲ್ಲ. ಯಾವಾಗ ನಿಮ್ಮ ಏಜ್ ಆಗ್ತಾ ಹೋಗುತ್ತೆ, 40-45 ಆಗ್ತೀರಾ, ಆವಾಗ ನಿಮ್ಮ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಸೊ ಇವೆಲ್ಲ ಕಡಿಮೆ ಆದಾಗ ಸೊ ಇಂಥ ಪ್ರಾಬ್ಲಮ್ಗೆ ಸಿಮ್ಟಮ್ಸ್ ಅನ್ನೋದನ್ನು ನಾವು ನೋಡ್ತೀವಿ. ಸೊ ಇನಿಷಿಯಲ್ ಸ್ಟೇಜಸಲ್ಲಿ ಯಾವಾಗ ನೀವು ಈ ಪ್ರಾಬ್ಲಮ್ನ ನೋಡ್ತೀರಾ, ಆದಷ್ಟು ಬೇಗ ನೀವು ಹೋಗಿ ಡಾಕ್ಟರ್ನ ಭೇಟಿ ಮಾಡಿ ರಿಕ್ವೈರ್ಡ್ ಮೆಡಿಕೇಷನ್ಸ್ ಅಲಾಂಗ್ ವಿತ್ ಇಫ್ ರಿಕ್ವೈರ್ಡ್ ನೀವು ಡಾಪ್ಲರ್ ಅಲ್ಟ್ರಾಸೌಂಡ್, ವೀನಸ್ ಅಲ್ಟ್ರಾಸೌಂಡ್ ಕೂಡ ಮಾಡಿಸ್ಕೋಬೇಕಾಗಿ ಬರುತ್ತೆ. ಸೊ ಇವೆಲ್ಲ ಮಾಡಿ ರೆಗ್ಯುಲರ್ ಮೆಡಿಕೇಷನ್ ತೊಗೊಂಡ್ರೆ, ಬಿಕಾಸ್ ವೆರಿಕೋಸ್ ವೇನ್ಸ್ ಅನ್ನೋದು ಸ್ವಲ್ಪ ಟೈಮ್ ತೊಗೊಳ್ಳೋ ಅಂಥ ಪ್ರಾಬ್ಲಮ್. ಈಗ ಎಷ್ಟು ತಿಂಗಳು ಹೇಳಿರ್ತಾರೆ, ಎಷ್ಟು ದಿನ ಹೇಳಿರ್ತಾರೆ ಟ್ರೀಟ್ಮೆಂಟ್, ಅಷ್ಟು ದಿನ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಮಧ್ಯದಲ್ಲಿ ನೀವು ಬಿಟ್ಟರೆ ಯಾವ ಸ್ಟೇಜಲ್ಲಿ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ವಿ ಅದು ಮತ್ತೆ ಫಸ್ಟಿಗೆ ಬರೋ ಚಾನ್ಸಸ್ ಇದೆ. ಒಂದು ಟ್ರೀಟ್ಮೆಂಟ್ ಶುರು ಮಾಡಿದ್ದೀವಿ ಅಂತಂದರೆ ಒಂದು ರೆಗ್ಯುಲರ್ ಬೇಸಿಸ್ ಮೇಲೆ ಆ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಸೊ ಇವೆಲ್ಲ ಕೂಡ ನೀವು ಫಾಲೋ ಮಾಡಬೇಕಾಗತ್ತೆ ವಿತ್ ಅ ಗುಡ್ ಲೈಫ್ ಸ್ಟೈಲ್. ಎಸ್ ಡಾಕ್ಟರ್, ಹೇಳ್ತಾ ಇದ್ದೀವಿ ನಮ್ಮ ಲೈಫ್ ಸ್ಟೈಲ್ ಜೊತೆಗೆ ನಾವು ಬಳಸುವಂಥ ಫುಡ್ ಡಯಟ್ ಇರಬಹುದು, ಯಾವ ಪ್ರಮಾಣದಲ್ಲಿ ನಾವು ಸೇವನೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ. ಫುಡ್ ಅಂತ ಹೇಳಿದಾಗ ಎಕ್ಸಸ್ ಆಯಿಲ್ ಫುಡ್ ತಿನ್ನೋದಾಗಿರ್ಬೋದು, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಕುಡಿಯೋದಾಗಿರ್ಬೋದು, ಆರ್ ಫ್ಯಾಟ್ ಫುಡ್ಸ್ ಅಂದರೆ ಎಕ್ಸಸ್ ಘೀ ತಿನ್ನೋದಾಗಿರ್ಬೋದು, ಎನಿ ಆಫ್ ದಿ ಫ್ಯಾಟ್ ಅಂದರೆ ಎನಿ ಫುಡ್ ವಿಚ್ ವಿಲ್ ಮೇಕ್ ಯು ಗೇನ್ ವೇಟ್ ಇಸ್ ಹಾರ್ಮ್ಫುಲ್. ಅಂದರೆ ನೀವು ಯಾವುದೇ ಫುಡ್ ತಿನ್ನಿ, ಫ್ಯಾಟ್ ಫುಡ್ಸ್ ಜಾಸ್ತಿ ತಿನ್ನೋದಾಗಿರ್ಬೋದು, ರಿಫೈನ್ಡ್ ಶುಗರ್ ಜಾಸ್ತಿ ತೊಗೊಳ್ಳೋದಾಗಿರ್ಬೋದು, ಜಂಕ್ ಪ್ಯಾಕ್ಡ್ ಐಟಮ್ಸ್ ತೊಗೊಳ್ಳೋದಾಗಿರ್ಬೋದು. ಸೊ ಈ ಥರ ಫುಡ್ಸ್ ನೀವು ಫ್ಯಾಟ್ ಫುಡ್ಸ್ ಜಾಸ್ತಿ ತೊಗೊಂಡಾಗ ಆಟೋಮ್ಯಾಟಿಕಲಿ ನಿಮಗೆ ಫ್ಯಾಟ್ ಡೆಪಾಸಿಷನ್ ಅನ್ನೋದು ನಿಮ್ಮ ಬಾಡಿಯಲ್ಲಿ ಆಗುತ್ತೆ. ಫ್ಯಾಟ್ ಡೆಪಾಸಿಷನ್ ಆದಾಗ ಸೊ ನೀವು ವೇಟ್ ಗೇನ್ ಆಗ್ತೀರಾ. ವೇಟ್ ಯಾವಾಗ ಗೇನ್ ಆಗ್ತೀರಾ, ವೀನ್ಸ್ ಮೇಲೆ ಬ್ಲಡ್ ವೆಸಲ್ಸ್ ಮೇಲೆ ಪ್ರೆಷರ್ ಬೀಳುತ್ತೆ. ಸೊ ಯಾವಾಗ ಬ್ಲಡ್ ವೆಸಲ್ಸ್ ಮೇಲೆ ಪ್ರೆಷರ್ ಬೀಳುತ್ತೆ ಅದು ಡೈಲೇಟ್ ಆಗೋದಕ್ಕೆ ಈ ವೆರಿಕೋಸ್ ವೇನ್ಸ್ ಅಂತ ಸಮಸ್ಯೆ ಉಂಟಾಗೋದಕ್ಕೆ ಕಾರಣ ಆಗ್ಬೋದು. ಆಲ್ವೇಸ್ ಒಂದು ಲೀಫಿ ವೆಜಿಟೇಬಲ್ಸ್ ತಿನ್ನೋದಾಗಿರ್ಬೋದು, ಪ್ಲೆಂಟಿ ಆಫ್ ವಾಟರ್ ಅಂದರೆ 2 to 3 ಲೀಟರ್ಸ್ ಆಫ್ ವಾಟರ್ ಡೈಲಿ ಕುಡಿಯೋದನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ವಾಕಿಂಗ್, ಜಾಗಿಂಗ್ ಆರ್ ಸೈಕ್ಲಿಂಗ್ ಆಗಿರ್ಬೋದು, ಈ ಥರ ಫಿಸಿಯೋಲಾಜಿಕಲ್ ಆ್ಯಕ್ಟಿವಿಟೀಸ್ ಡೈಲಿ ಮಾಡೋದು ಒಂದು ಅಭ್ಯಾಸ, ಒಂದು ಡೈಲಿ ರೊಟೀನ್ ಥರ ಮಾಡ್ಕೋಬೇಕಾಗತ್ತೆ. ಒಂದು ದಿನ ಮಾಡಿದ್ದೀನಿ, ನೋವು ಕಡಿಮೆ ಆಯಿತು, 2ನೇ ದಿನ ಬಿಟ್ಟಿದ್ದೀನಿ, ಹಾಗಲ್ಲ. ಒಂದು ರೆಗ್ಯುಲರ್ ಬೇಸಿಸ್ ಮೇಲೆ ಹೇಗೆ ನೀವು ಡೈಲಿ ಊಟ ಮಾಡ್ತೀರಾ ಅದೇ ಥರ ಡೈಲಿ ಎಕ್ಸಸೈಸ್ ಅನ್ನೋದು ಕೂಡ ನಿಮ್ಮ
ಲೈಫಲ್ಲಿ ಒಂದು ಪಾರ್ಟ್ ಆಗಿರಬೇಕು. ಸೊ ಈ ಥರ ನೀವು ರೆಗ್ಯುಲರ್ಲಿ ನೀವು ಕರೆಕ್ಟಾಗಿ ಒಂದು ಬ್ಯಾಲೆನ್ಸ್ ಡಯಟ್ ತೊಗೊಂಡ್ರೆ, ಅಂದರೆ ಎಷ್ಟು ಪ್ರೋಟೀನ್ ಬೇಕು, ಎಷ್ಟು ಕಾರ್ಬೋಹೈಡ್ರೇಟ್ ಬೇಕು, ಎಷ್ಟು ಫ್ಯಾಟ್ ಬೇಕು, ಮಿನರಲ್ಸ್ ಎಷ್ಟು ಬೇಕು, ಸೊ ಲೀಫಿ ವೆಜಿಟೇಬಲ್ಸ್ ಆಗಿರ್ಬೋದು, ಹಾಲಾಗಿರ್ಬೋದು, ಯಾವುದಾದ್ರೂ ಮಾಡ್ರೇಟ್ ಕ್ವಾಂಟಿಟಿಯಲ್ಲಿ ತೊಗೋಬೇಕು. ಯಾವುದೇ ಫುಡ್ ಐಟಮ್ ಆಗ್ಬೋದು, ನೀವು ತುಂಬ ಹೆಚ್ಚಾಗಿ ತಿಂದರೆ ಎನಿ ಫುಡ್, ಈವನ್ ನ್ಯೂಟ್ರಿಷಿಯಸ್ ಫುಡ್ ಇಸ್ ಡೇಂಜರಸ್. ಒಂದು ಮಿತವಾಗಿ ತಿಂದಾಗ ಯಾವ ಫುಡ್ ಆದರೂ ಅದು ನಿಮ್ಮ ಬಾಡಿಗೆ ಒಳ್ಳೆಯದೇ ಮಾಡುತ್ತೆ. ಸೊ ನಿಮ್ಗೊಂದು ಲಿಮಿಟ್ ಅಂತ ಇರಬೇಕು. ನೀವೇನಾದ್ರು ತಿಂತಾ ಇದ್ದೀರಾ ಅಂದರೆ ಅದು ಒಂದು ಲಿಮಿಟಲ್ಲಿ ತಿನ್ನಬೇಕು. ಓಕೆ ಡಾಕ್ಟರ್, ಇನ್ನು ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ವೆರಿಕೋಸ್ ವೇನ್ ಸಮಸ್ಯೆ ಅನ್ನೋದು ಲೈಫ್ ಟೈಮ್ ಡಿಸೀಸ್ ಅಥವಾ ಸರಿಯಾದ ಸಮಯಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಇದರಿಂದ ಗುಣಮುಖರಾಗ್ಬೋದಾ? ಇದು ಒಂದು ಲಾಂಗ್ ಟರ್ಮ್ ಡಿಸೀಸ್ ಅಂತ ಹೇಳ್ತೀವಿ. ಇದರಿಂದ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಇರುತ್ತೆ. ಬಟ್ ರಿಕವರಿ ರೇಟ್ ಅನ್ನೋದು ಡಿಫರ್ಸ್ ಫ್ರಮ್ ಪೇಷಂಟ್ ಟು ಪೇಷಂಟ್. ಅದು ನಿಮ್ಮ ಬಾಡಿ ಮೇಲೆ ಇರುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಇರುತ್ತೆ. ಬಿಕಾಸ್ ಯೂಶ್ವಲಿ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂದರೆ ಏನು, ನಾವು ರಿಲೀಫ್ ಕೊಟ್ಟ ಮೇಲೆ ಅದು ವಾಸಿ ಆಯಿತು ಅಂತಂದರೆ ದ ಪೀಪಲ್ ಗೆಟ್ ಬ್ಯಾಕ್ ಟು ದಿ ಓಲ್ಡರ್ ಲೈಫ್ ಸ್ಟೈಲ್. ಮತ್ತು ಅದೇ ಥರ ವಿತೌಟ್ ಎಕ್ಸಸೈಸ್ ಇರೋದು, ಅವ್ರು ಅದೇ ಥರ ಊಟದಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳೋದು, ವೆಯ್ಟ್ ಗೇನ್ ಆಗೋದು. ಬಿಕಾಸ್ ಬಾಡಿಯಲ್ಲಿ ಒಂದ್ಸತಿ ಆ ಟೆಂಡೆನ್ಸಿ ಬಂದಿದೆ ಅಂತಂದರೆ ತಿರ್ಗಾ ಬರೋ ಚಾನ್ಸಸ್ ಇದೆ. ನಿಮಗೆ ರಿಕರೆನ್ಸ್ ಒಂದು ಪ್ರಾಬ್ಲಮಲ್ಲಿ ರಿಕರೆನ್ಸ್ ಬೇಡ ಅಂತಂದಾಗ ಆ ಹೆಲ್ತಿ ಲೈಫ್ ಸ್ಟೈಲಲ್ಲಿ ನೀವು ಜೀವನ ಪೂರ್ತಿ ಮೇಂಟೈನ್ ಮಾಡ್ಕೋತಾ ಹೋಗಬೇಕು. ಬಟ್ ನೀವು ಅರ್ಲಿಯಾಗಿ ಡಯಾಗ್ನೋಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ವಿತೌಟ್ ಎನಿ ಕಾಂಪ್ಲಿಕೇಶನ್ಸ್ ನೀವು ಕ್ಲಿನಿಕ್ಗೆ ಬಂದರೆ ಡೆಫಿನೆಟ್ಲಿ ದೇರ್ ಇಸ್ ಅ ಗುಡ್ ಸೊಲ್ಯೂಷನ್ ಫಾರ್ ವೆರಿಕೋಸ್ ವೇನ್ಸ್. ಓಕೆ ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ ಸಮಸ್ಯೆ ಅಂದರೆ ಏನು ಅಂತ ಹೇಳಿ ಸಂಪೂರ್ಣವಾಗಿ ಮಾಹಿತಿಯನ್ನು ಹಂಚಿಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದಿರುವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಅಂದರೆ ಏನು, ಯಾಕೆ ಈ ಸಮಸ್ಯೆ ಬರುತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ಡಾಕ್ಟರ್ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ನಿಮಗೂ ಕೂಡ ವೆರಿಕೋಸ್ ವೇನ್ಸ್ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಬಹುದು, ಡಾಕ್ಟರ್ ಜೊತೆಗೆ ಮಾತನಾಡಬಹುದು ಅಥವಾ ಡಾಕ್ಟರ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 1081 212.